ಹಾಸನ ಜಿಲ್ಲೆಯ ಬೇಲೂರು ಜನ ಹೊಲ ಗದ್ದೆಗೆ ಹೋಗೋದಕ್ಕೂ ಭಯ ಪಡ್ತಾ ಇದ್ರು. ಎಲ್ಲಿ ಕಿಲ್ಲರ್ ಕಾಡಾನೆ ಬರುತ್ತೋ, ಯಾರ ಜೀವ ತೆಗೆಯುತ್ತೋ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ರು. ಹೀಗಾಗಿ ಕಾರ್ಯಾಚರಣೆಗಿಳಿದ ಸಿಬ್ಬಂದಿ ಒಂಟಿ ಕೋರೆ ಕಾಡಾನೆಯನ್ನ ಲಾಕ್ ಮಾಡಿದ್ದಾರೆ. ಯೆಸ್ಟರ್ಡೇ ಆಲ್ಸೋ ಮಧ್ಯಾಹ್ನ ಟ್ರೈ ಮಾಡಿದ್ದೀವಿ, ಇವತ್ತು ಸಕ್ಸಸ್ ಆಯಿತು. ಇದೇ ನೋಡಿ ಹಾಸನ ಜಿಲ್ಲೆ ಜನರ ನಿದ್ದೆಗೆಡಿಸಿದ ಕಿಲ್ಲರ್ ಕಾಡಾನೆ. ತೋಡೆ ದಪ್ಪದ ಹಗ್ಗ ಕಟ್ಟಿದ್ರೂ ತಡೆಯೋಕಾಗ್ತಿಲ್ಲ. ಎಲ್ಲ ದಿಕ್ಕಿನಿಂದಲೂ ಲಾಕ್ ಮಾಡಿದ್ರೂ ಇದರ ಘರ್ಜನೆ ನಿಲ್ತಿಲ್ಲ. 10 ಸಿಬ್ಬಂದಿ, ನುರಿತ ತಜ್ಞರು, ಜೊತೆಗೆ ಕುಮ್ಕಿ ಆನೆಗಳು ಬೇರೆ. ಆದ್ರೂ ಇದೊಂದು ಆನೆಯ ಆರ್ಭಟದ ಮುಂದೆ ನಿಲ್ಲೋಕಾಗ್ತಿಲ್ಲ. ಯಾಕಂದ್ರೆ ಇದು ಅಂತಿಂಥ ಆನೆಯಲ್ಲ, ಜಗತ್ ಕಿಲಾಡಿ. ಅರಣ್ಯ ಇಲಾಖೆ ಸಿಬ್ಬಂದಿ ಕೈಗೆ ಸಿಕ್ಕಂತೆ ಮಾಡಿ ಎಸ್ಕೇಪ್ ಆಗಿದ್ದ ಪರಮ ಪುಂಡಾನೆ. ಅಷ್ಟೇ ಯಾಕೆ, ಎದುರಿಗೆ ಸಿಕ್ಕವರ ಎದೆ ಸೀಳ್ತಿದ್ದ ಕಿಲ್ಲರ್ ಕಾಡಾನೆ. ಹೀಗಾಗಿಯೇ ಕಳೆದೊಂದು ವಾರದಿಂದ ನಡೀತಿದ್ದ ಆಪರೇಷನ್ ಆನೆ ಕೊನೆಗೂ ಸಕ್ಸಸ್ ಆಗಿದೆ. ಬೇಲೂರು ತಾಲೂಕಿನ ಜನರ ಪಾಲಿಗೆ ಕಂಟಕವಾಗಿದ್ದ ಕಾಡಾನೆಯನ್ನ ಲಾಕ್ ಮಾಡಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಕಳ್ಳಾಟ, ಒಂದ್ ಹೆಜ್ಜೆ ಇಡೋದಕ್ಕೂ ಪುಂಡಾಟ. ಆದ್ರೆ ಹಿಂದೆ ಮುಂದೆ ಇರೋ ಕುಮ್ಕಿ ಆನೆಗಳು ಬಿಡಬೇಕಲ್ವಾ? ಹಿಂದಿನಿಂದ ಬಂದು ಡಿಚ್ಚಿ ಕೊಡ್ತಿದ್ದಂತೆ ಕಾಡಾನೆ ಸೈಲೆಂಟ್. ಮುಂದೆ 1 ಆನೆ, ಹಿಂದೆ 3 ಆನೆ. ಕುಮ್ಕಿ ಆನೆಗಳ ಏಟಿಗೆ ಕಾಡಾನೆ ಪತಡಗುಟ್ಟಿ ಹೋಗಿದೆ. ಬೆಳಗ್ಗೆ ಎದ್ದ ಆರ್ಭಟ ಮಧ್ಯಾಹ್ನ ಆಗ್ತಿದ್ದಂತೆ ತಣ್ಣಗಾಗಿ ಹೋಗಿತ್ತು. ಏಪ್ರಿಲ್ 12ನೇ ತಾರೀಕು ಕುಪ್ಪಗೋಡುನಲ್ಲಿ ವ್ಯಕ್ತಿಯೊಬ್ಬನನ್ನ ಇದೇ ಕಾಡಾನೆ ಬಲಿ ಪಡೆದಿತ್ತು. ಒಂಟಿ ಕೋರೆ ಕಾಡಾನೆ ಅಟ್ಟಹಾಸಕ್ಕೆ ಇಡೀ ಗ್ರಾಮವೇ ಬೆಚ್ಚಿ ಬಿದ್ದಿತ್ತು. ಹೀಗಾಗಿಯೇ ಕಾಡಾನೆ ಸೆರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಟೊಂಕ ಕಟ್ಟಿ ನಿಂತಿದ್ರು. ಮೊದಲ 2 ದಿನದ ಕಾರ್ಯಾಚರಣೆಯಲ್ಲೇ ಪುಂಡಾನೆ ಸೆರೆ ಸಿಕ್ಕಿತ್ತು. ಆದ್ರೆ ಹಗ್ಗ ಕಟ್ಟಾಗಿದ್ರಿಂದ ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗಿತ್ತು. ಆದ್ರೆ ಹಠ ಬಿಡದ ಇಟಿಎಫ್ ಸಿಬ್ಬಂದಿ ಕೊನೆಗೂ ಕಾಡಾನೆಯನ್ನ ಸೆರೆ ಹಿಡಿದಿದ್ದಾರೆ. ಅರೆವಳಿಕೆ ಚುಚ್ಚುಮದ್ದು ನೀಡಿ ಕಾಡಾನೆಯನ್ನ ಸೆರೆ ಹಿಡಿಯಲಾಯಿತು. ಒಂದಿಷ್ಟು ಹೊತ್ತು ಪ್ರಜ್ಞೆ ತಪ್ಪಿ ಮಲಗಿದ್ದ ಒಂಟಿ ಕೋರೆ ಅರಸ ಎಚ್ಚರ ಆಗ್ತಿದ್ದಂತೆ ಅಬ್ಬರಿಸೋಕೆ ಶುರು ಮಾಡಿದ್ದ. ಆದ್ರೆ ಕುಮ್ಕಿ ಆನೆಗಳ ಹೊಡೆತ ಒಂಟಿ ಕೋರೆ ವೀರನ ಆಟಾಟೋಪವನ್ನ ಬಂದ್ ಮಾಡಿದೆ. ಎಲ್ಲ ಟ್ರ್ಯಾಕ್ ಮಾಡ್ಕೊಂಡು ಲಾಸ್ಟ್ ಡೇ ಆಲ್ಸೋ 1 ಅಟೆಂಪ್ಟ್ ಮಾಡಿದೀವಿ. ಸೊ ತಮ್ಮೆಲ್ಲರಿಗೂ ಗೊತ್ತಿದ್ದಾಗಿ ಅದು ಸಕ್ಸಸ್ಫುಲ್ ಆಗಿಲ್ಲ ಕಂಪ್ಲೀಟ್ಲಿ. ಈಗ ಯೆಸ್ಟರ್ಡೇ ಆಲ್ಸೋ ಮಧ್ಯಾಹ್ನ ಟ್ರೈ ಮಾಡಿದ್ದೀವಿ, ಇವತ್ತು ಸಕ್ಸಸ್ ಆಯಿತು. ಅಲ್ಲಿ ಇಷ್ಟು ದಿನ ಜೀವ ಕೈಲಿ ಹಿಡ್ಕೊಂಡು ಓಡಾಡ್ತಿದ್ದ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಾಡಾನೆ ಸೆರೆ ಸಿಕ್ತಿದ್ದಂತೆ ಜನ ಫುಲ್ ಖುಷಿಯಾಗಿದ್ದಾರೆ. ಕೃಷ್ಣ ಇಬ್ಬೇಡು, ನ್ಯೂಸ್ 18 ಹಾಸನ. ಕೊಲೆ ಕೇಸಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿರೋ ವಿನಯ್ ಕುಲಕರ್ಣಿ ಜೈಲಲ್ಲಿ ಕಣ್ಣೀರಿಡ್ತಿದ್ದಾರೆ. ಊಟ ತಿಂಡಿ ಬಿಟ್ಟು ಮೌನಕ್ಕೆ ಜಾರಿದ್ದಾರೆ. ಇನ್ನೊಂದೆಡೆ ವಿನಯ್ ಟೀಮ್ ಹೈಕೋರ್ಟ್ ಮೆಟ್ಟಿಲೇರೋಕೆ ಸಜ್ಜಾಗ್ತಿದೆ. ಕ್ವಾರಂಟೈನ್ ಸೆಲ್ ಸೇರಿದ ಕುಲಕರ್ಣಿ ಆ್ಯಂಡ್ ಗ್ಯಾಂಗ್ ಜೈಲು ಸೇರುತ್ತಿದ್ದಂತೆ ಊಟ ನಿದ್ದೆ ಮಾಡದೆ ಕಣ್ಣೀರು. ಜನನಾಯಕ ಅನ್ನೋ ಪಟ್ಟ, ಶಾಸಕ ಅನ್ನೋ ಅಧಿಕಾರ, ಕೋಟಿ ಹಣ, ಕಾಲಿಗೊಂದು ಕೈಗೊಂದು ಆಳು, ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಕಣ್ಮುಂದೆ ತಂದು ನಿಲ್ಲಿಸೋ ತಾಕತ್ತಿತ್ತು. ಆದ್ರೆ ಶನಿ ಹೆಗಲೇರಿ ನಿಲ್ತಾ ಇದ್ದಂತೆ ಸುಖದ ಸುಪ್ಪತ್ತಿಗೆ ಅನ್ನೋದು ಕನಸಾಗಿ ಹೋಗಿದೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ವಿನಯ್ ಕುಲಕರ್ಣಿ ಅಕ್ಷರಶಃ ವನವಾಸ ಶುರು ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗ್ತಾ ಇದ್ದಂತೆ ಕಣ್ಣೀರ ರಾತ್ರಿ ಪ್ರಾರಂಭಿಸಿದ್ದಾರೆ. ವಿನಯ್ ಕುಲಕರ್ಣಿ ಇಂಥದ್ದೊಂದು ಕ್ಷಣವನ್ನ ಕನಸು ಮನಸ್ಸಲ್ಲೂ ಯೋಚಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಗ್ರಹಚಾರ ಅನ್ನೋದು ಉರುಳಾಗಿ ಕಾಡೋದಕ್ಕೆ ಶುರುವಾಗಿದೆ. ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಕುಲಕರ್ಣಿ ಜೊತೆಗೆ 17 ಮಂದಿಯನ್ನ ಅಪರಾಧಿಯನ್ನಾಗಿ ಕೂರಿಸಲಾಗಿದೆ. 16 ಮಂದಿಗೆ ಜೀವಾವಧಿ ಶಿಕ್ಷೆ ಆದ್ರೆ ಓರ್ವ ಅಪರಾಧಿಗೆ ಮಾತ್ರ 7 ವರ್ಷ ನರಕವಾಸ ಅನುಭವಿಸಬೇಕು. ಕೋರ್ಟ್ನ ಈ ತೀರ್ಪು ಹೊರಬೀಳ್ತಾ ಇದ್ದಂತೆಯೇ ಎಲ್ಲ 17 ಅಪರಾಧಿಗಳು ಕ್ವಾರಂಟೈನ್ ಸೆಲ್ನ ಡಿ ಬ್ಲಾಕ್ ಬ್ಯಾರಕ್ ಸೇರ್ಕೊಂಡಿದ್ದಾರೆ. ಕುಲಕರ್ಣಿಗೆ ತಾತ್ಕಾಲಿಕವಾಗಿ 3476 UTP ನಂಬರ್ ನೀಡಲಾಗಿದೆ.
ಸಿಟಿಪಿ ನಂಬರ್ ನೀಡಿದ ಬಳಿಕ 10 ದಿನದ ನಂತರ ಬೇರೆ ಸೆಲ್ಗೆ ರವಾನಿಸಲಿದ್ದಾರೆ. ದರ್ಶನ್ ಹತ್ತಿರದ ಸೆಲ್ನಲ್ಲೇ ಕುಲಕರ್ಣಿ ಗ್ಯಾಂಗ್. ಎಂಥ ಕಾಕತಾಳೀಯ ನೋಡಿ. ದರ್ಶನ್ ಹಾಗೂ ವಿನಯ್ ಕುಲಕರ್ಣಿ ತುಂಬಾ ಆಪ್ತ ಸ್ನೇಹಿತರು. ಹಲವು ಬಾರಿ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ರು. ಆದ್ರೀಗ ಇಬ್ಬರು ಒಂದೇ ಜೈಲಿನಲ್ಲಿರುವಂತಾಗಿದೆ. ಇಬ್ಬರದ್ದು ಕೂಡ ಕೊಲೆ ಕೇಸ್. ದರ್ಶನ್ ಇರೋ ಸೆಲ್ನ ಸ್ವಲ್ಪ ದೂರದಲ್ಲೇ ಕುಲಕರ್ಣಿ ಲಾಕ್ ಆಗಿದ್ದಾರೆ. ನಿನ್ನೆ ಜೈಲು ಸೇರುತ್ತಾ ಇದ್ದಂತೆ ವಿನಯ್ ಕುಲಕರ್ಣಿ ಕಣ್ಣೀರಿಟ್ಟಿದ್ದಾರೆ. ಎಲ್ಲ ಅಪರಾಧಿಗಳು ನಿನ್ನೆ ಊಟ ಮಾಡದೆ ಕಾಲ ಕಳೆದಿದ್ದಾರೆ. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ. ಕೊಲೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿರೋ ವಿನಯ್ ಕುಲಕರ್ಣಿಗೆ ಶಾಸಕ ಸ್ಥಾನದ ಅನರ್ಹ ಭೀತಿಯು ಕಾಡೋದಕ್ಕೆ ಶುರುವಾಗಿದೆ. ಕೋರ್ಟ್ ಆರ್ಡರ್ ಕಾಪಿ ಸ್ಪೀಕರ್ ಕಚೇರಿ ತಲುಪಲಿದ್ದು, ಆದೇಶದ ಕಾಪಿ ಸಿಗುತ್ತಿದ್ದಂತೆ ಶಾಸಕ ಸ್ಥಾನ ಅನರ್ಹವಾಗಲಿದೆ. ಹೀಗಾಗಿ ಇದಕ್ಕಿರೋ ಪರಿಹಾರ ಅಂದ್ರೆ 1 ತಿಂಗಳೊಳಗೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಜೀವಾವಧಿ ಶಿಕ್ಷೆಯ ಆದೇಶಕ್ಕೆ ಸ್ಟೇ ತರಬೇಕಿದೆ. ತಡೆ ತಂದರಷ್ಟೇ ಶಾಸಕ ಸ್ಥಾನ ಉಳಿಯಲಿದೆ. ಇಲ್ಲವಾದಲ್ಲಿ ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳಲಿದ್ದಾರೆ. ಹೀಗಾಗಿ ಹಿರಿಯ ವಕೀಲರು ಹಾಗೂ ಆಪ್ತರ ಜೊತೆಗೆ ವಿನಯ್ ಕುಲಕರ್ಣಿ ಚರ್ಚೆ ನಡೆಸಿದ್ದಾರಂತೆ. ಯಾವಾಗ ಕುಲಕರ್ಣಿ ಜೈಲು ಸೇರಿದ್ರೋ ರಾಜಕೀಯ ಜಿದ್ದಾಜಿದ್ದಿ ಶುರುವಾಗಿದೆ. ಕುಲಕರ್ಣಿ ವಿಷಯಕ್ಕೆ ಮಾತನಾಡಿದ್ದ ಡಿಕೆ ಶಿವಕುಮಾರ್ ಬಿ ರಿಪೋರ್ಟ್ ಸಲ್ಲಿಸುವಾಗಲೇ ಕುಲಕರ್ಣಿ ಮೇಲೆ ಒಳಸಂಚು ರೂಪಿಸಿ ಸಿಲುಕಿಸಿದ್ರು ಅಂತ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ನವರು ಏನೇ ಮಾಡಿದ್ರೂ ತಪ್ಪಿಲ್ಲ, ಬಿಜೆಪಿಯವರು ಮಾತ್ರ ಅವರಿಗೆ ತಪ್ಪಾಗಿ ಕಾಣಿಸುತ್ತೆ ಅಂತ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಯಾರು ಮಾಡಿದ್ರು ಅದು ತಪ್ಪಲ್ಲ, ಬಿಜೆಪಿ ಅವ್ರು ಮಾಡಿದ್ರೆ ತಪ್ಪು ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಅದು ಅವ್ರಿಗೆ. ಅದರಿಂದ ಅವರನ್ನ, ಯಾಕೆಂದ್ರೆ ಅವರು ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಎಲ್ಲ MLAಗಳ ಸಹಕಾರ ಬೇಕು. ಅದಕ್ಕೆ ಎಲ್ಲ ಆ ಸಹಕಾರಕ್ಕೋಸ್ಕರ ಅವರು ಎಲ್ಲರನ್ನೂ ಓಲೈಸುವಂತ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನ್ಯಾಯದ ತೀರ್ಮಾನ, ಇದು ಬಿಜೆಪಿ ತೀರ್ಮಾನ ಅಲ್ಲ, ಕಾಂಗ್ರೆಸ್ ತೀರ್ಮಾನ ಅಲ್ಲ. ಒಟ್ನಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ಕುಲಕರ್ಣಿಗೆ ಕಣ್ಣೀರ ದಿನಗಳು ಶುರುವಾಗಿವೆ. ಕೊಲೆ ಕೇಸ್ನಲ್ಲಿ ನರಕ ಅನುಭವಿಸುವಂತಾಗಿದೆ. ಗಂಗಾಧರ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಆತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ರಾಬ್ರಿ ಮಾಡೋದ್ರಲ್ಲಿ ಎತ್ತಿದ ಕೈ. ಗ್ಯಾಂಗ್ ಕಟ್ಕೊಂಡು ದರೋಡೆ ಮಾಡ್ತಾ ಇದ್ದ. ತನ್ನ ಗ್ಯಾಂಗ್ ಕೈಯಲ್ಲೇ ಘೋರಾತಿ ಘೋರವಾಗಿ ಪ್ರಾಣ ಬಿಟ್ಟಿದ್ದಾನೆ. ಖಾಕಿ ತನಿಖೆಯಲ್ಲಿ ಬಯಲಾಯಿತು ಆಕ್ಸಿಡೆಂಟ್ ಸತ್ಯ. ಅಪಘಾತದ ಕಥೆ ಕಟ್ಟಿದ್ರು, ಗೆಳೆಯನ ಕಥೆ ಮುಗಿಸಿದ್ರು. ಏಪ್ರಿಲ್ 8ನೇ ತಾರೀಖು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದಲ್ಲಿ ಕಾರೊಂದು ಸುಟ್ಟು ಕರಕಲಾಗಿತ್ತು. ಇದೇ ಕಾರಿನಲ್ಲಿದ್ದ ವ್ಯಕ್ತಿ ಕೂಡ ಧಗಧಗಿಸಿ ಹೋಗಿದ್ದ. ಗುರುತು ಪತ್ತೆ ಹಚ್ಚೋದಕ್ಕೂ ಆಗದ ರೀತಿಯಲ್ಲಿ ಸುಟ್ಟು ಕರಕಲಾಗಿದ್ದ. ಹೀಗಾಗಿ ಈ ದೃಶ್ಯವನ್ನ ನೋಡಿದವರೆಲ್ಲ ಭೀಕರ ಅಪಘಾತ ಅಂತಾನೆ ಅಂದುಕೊಂಡಿದ್ರು. ಆದರೆ ತನಿಖೆಗಿಳಿದ ಪೊಲೀಸರು ಅಸಲಿ ಕಹಾನಿ ಬಿಚ್ಚಿಟ್ಟಿದ್ದಾರೆ. ಅಪಘಾತದ ಕಥೆ ಹಿಂದಿದ್ದ ಅಸಲಿ ಮರ್ಮವನ್ನ ಬಯಲು ಮಾಡಿದ್ದಾರೆ. ಈತನ ಹೆಸರು ನಿತೀಶ್ ಡಾಪಳೆ ಅಂತ. ಬೆಳಗಾವಿ ಮೂಲದ ವ್ಯಕ್ತಿ. ಈತನೇ ಕಾರ್ನಲ್ಲಿ ಸುಟ್ಟು ಕರಕಲಾಗಿದ್ದ. ಈತನ ಹಿನ್ನೆಲೆ ಹುಡುಕೊಂಡು ಹೊರಟ ಪೊಲೀಸರು ಮೊದಲಿಗೆ ಕುಟುಂಬಸ್ಥರು ಹಾಗೂ ನಿತೀಶ್ ಪ್ರೇಯಸಿಯನ್ನ ವಿಚಾರಣೆ ಮಾಡಿದ್ರು. ಆಗ ಗೋವಾಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದು ಗೊತ್ತಾಗಿತ್ತು. ಅಷ್ಟೇ ಅಲ್ಲ, ಈತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನೋದು ಪೊಲೀಸರ ಕಿವಿಗೆ ಬಿದ್ದಿತ್ತು. ಹೀಗಾಗಿ ಮತ್ತಷ್ಟು ಮಾಹಿತಿ ಕೆದಕೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಕೊಲೆ ರಹಸ್ಯ ಬಿಚ್ಕೊಂಡಿದೆ. ಈತನ ಜೊತೆಗಿದ್ದವರೇ ಚಟ್ಟ ಕಟ್ಟಿದ್ದು ಅನ್ನೋದು ಗೊತ್ತಾಗಿದೆ. ರಾಬರಿ ಮಾಡುವುದರಲ್ಲಿ ನಿಸ್ಸೀಮನಾಗಿದ್ದ ನಿತೀಶ್ ಹುಬ್ಬಳ್ಳಿಯ ನೈಮ್ ಜೊತೆಗೆ ಒಂದಿಷ್ಟು ಮಂದಿಯ ಗ್ಯಾಂಗ್ ಕಟ್ಕೊಂಡಿದ್ದ. ಎಲ್ಲೇ ಕಳ್ಳತನ ಮಾಡಿಕೊಂಡು ಬಂದ್ರೂ ತಾನೇ ಸಿಂಹಪಾಲು ಇಟ್ಕೊಳ್ತಿದ್ದ. ಇದು ಜೊತೆಗಿದ್ದವರ ಕಣ್ಣು ಕೆಂಪಗಾಗಿಸಿತ್ತು. ಅಷ್ಟೇ ಅಲ್ಲ, ಇತ್ತೀಚೆಗೆ ಆರೋಪಿ ನೈಮ್ಗೆ ತುಂಬಾನೇ ಟಾರ್ಚರ್ ಕೊಡ್ತಿದ್ದಂತೆ. ತನ್ನ ಜೊತೆಗೆ ಕಳ್ಳತನಕ್ಕೆ ಬರುವಂತೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಇದರಿಂದ ಕೆರಳಿದ ನೈಮ್ ಮುಹೂರ್ತ ಫಿಕ್ಸ್ ಮಾಡಿದ್ದಾನೆ. ಹುಬ್ಬಳ್ಳಿಗೆ ಕರೆಸಿಕೊಂಡು ಕೊಲೆ ಮಾಡಿದವರು ಯಾರಿಗೂ ಗೊತ್ತಾಗಬಾರದು ಅಂತ ಕಾರಲ್ಲೇ ಸುಟ್ಟು ಹಾಕಿದ್ರು. ಇವರು A1 ಅಕ್ಯೂಸ್ಡ್ ನಯೀಮ್ ಅವರು ಕೋರ್ಟಿಗೆ ಸರೆಂಡರ್ ಆಗಿರ್ತಾರೆ. ಅದಾದಮೇಲೆ ನಾವು ಪೊಲೀಸ್ ಕಸ್ಟಡಿ ತೊಗೊಂಡು ಮತ್ತು ತನಿಖೆ ಮಾಡಿ ಅದು ಎಲ್ಲ ಸ್ಪಾಟ್ ಮಾಜರ್ ಮಾಡಿ ಅದು ನಾವು ತನಿಖೆಯಲ್ಲಿ ಇವಾಗ 7 ಜನದಲ್ಲಿ 3 ಜನ ಇವಾಗ ಅರೆಸ್ಟ್ ಆಗಿದ್ದಾರೆ. ಇನ್ನು 4 ಜನ ಅರೆಸ್ಟ್ ಆಗೋದು ಬಾಕಿ ಇದೆ. ಸೊ ಇದು ಬೇಸಿಕ್ಲಿ ಅವರು ಅಬ್ದುಲ್ ನಯೀಮ್ ಅನ್ನೋರು A1 ಮೇಲೆ 2 ಕೇಸಸ್ ಪ್ರಕರಣಗಳು ಕೂಡ ಇದೆ. ಒಂದು ಅಟೆಂಪ್ಟ್ ಟು ಮರ್ಡರ್ ಮತ್ತು ಒಂದು HBT ಕೇಸಸ್ ಇದೆ. ಒಟ್ನಲ್ಲಿ ಕಳ್ಳತನ ಮಾಡೋದಕ್ಕೆ ಗ್ಯಾಂಗ್ ಕಟ್ಕೊಂಡವ ಅದೇ ಗ್ಯಾಂಗ್ ಕೈಯಲ್ಲಿ ಜೀವ ಬಿಟ್ಟಿದ್ದಾನೆ. ಸ್ನೇಹಿತನಿಗೆ ಬೆಂಕಿ ಹಚ್ಚಿ ಅಪಘಾತದ ಕಥೆ ಕಟ್ಟಿದವರು ಕಂಬಿ ಹಿಂದೆ ಸೇರಿದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.